ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾಳೆ ತಿಂಡಿ ಮ್ಯಾಚ್ RCB ಚೆನ್ನೈ ಹೊಡ್ರಿ. ಅವನು ನಾಳೆ ಯಾರು ಗೆಲ್ತಾರ ಒಂದು ಕಮೆಂಟ್ ಹಾಕ್ರಿ. ಕಮೆಂಟ್ ಹಾಕಬೇಕು, ಅವನು ನೋಡಿ ಉರ್ಕೋಬೇಕು, ಅವ್ನು ಹಂಗೆ ಹಾಕ್ರಿ ಜಾಸ್ತಿ. ಅವನು ನೋಡ್ರಿ, ನಾಳೆ RCB CSK ಮ್ಯಾಚ್. IPL ಸಂಬಂಧ ಮಂದಿ ಭಾಳ ಕಾಯ್ತಿರ್ತಾರೆ. IPL ಹೆಂಗೆ ಕಾಯ್ತಾರಂಗ IPL ದಾಗ RCB ಚೆನ್ನೈ ಮ್ಯಾಚಿಗೆ ಕಾಯ್ತಾರ. ಬೇರೆ ಯಾವ ಮ್ಯಾಚ್ ಈ IPL ದಾಗ ಹೈ ವೋಲ್ಟೇಜ್ ಕಿಕ್ ನೋನ್ ಬೆಂಕಿ ಗಿಂಕ್ ಇರ್ತದೆ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಆದ್ರೆ RCB ಚೆನ್ನೈ ಅಂದ್ರೆ ಒಂಥರ ಈ ಅಭಿಮಾನಿಗಳಿಗೆ ಒಂದು ವಿಶೇಷವಾದ ಒಂದು ಕ್ರೇಜ್ ಇರ್ತೈತಿ. ಆ ಮ್ಯಾಚ್ ಸಂಬಂಧ ಕಾಯ್ತಿರ್ತಾರ. ಒಂಥರ ತಿಂಡಿಗೆ ತಿಂಡಿ ರೀ, ನಮ್ಮ ಭಾಷೆದಾಗ ಹೇಳ್ಬೇಕು, ಒಂಥರ ತಿಂಡಿ ಮ್ಯಾಚ್ ಇರ್ತೈತಿ. ಹೋದ ಸತಿ ಅಂತರೂ ಆ ಒಂದು ತಿಂಡಿ ಕೂತಿತ್ತು ನೋಡ್ರಿ, ಅಂದ್ರೆ ತಿಂಡಿ ಬಿದ್ದಿತ್ತು. ಯಾವುದು RCB ಚೆನ್ನೈ ಮ್ಯಾಚ್ ಇತ್ತು, ಲಾಸ್ಟ್ ಲೀಗ್ ಮ್ಯಾಚ್ IPLದ. ಹಿಂಗೆ ಗೆದ್ದಿದ್ದೀವಲ್ರಿ ಆ ಮ್ಯಾಚ್. ಅವನ ಕಣ್ಣಾಗ ಕೂತೈತೆ ನೋಡ್ರಿ. ಇನ್ನು 10 ವರ್ಷ ಹೋದ್ರು ಆ ಮ್ಯಾಚ್ ನಮಗೆ ಕಣ್ಣಾಗ ಕುತ್ತೇ ಬಿಟ್ಟೈತೆ ಅದು ಮ್ಯಾಚ್. ಹಂಗಿತ್ತು ಮ್ಯಾಚ್. ಹಿಂಗೆ ಸೋಲ್ಸಿದ್ದೀವಲ್ಲ CSKದವ್ರಿಗೆ. ಸೋತು ಸುಣ್ಣಾಗಿ ಅವರು ಮನೆಗೆ ಹೋಗಿದ್ರು. ಆ ಮ್ಯಾಚ್ ಮಾತ್ರ ಅವನನ್ನು ಬೆಂಕಿ ಬಬ್ಲಾದಿ ಮ್ಯಾಚ್ ಇತ್ತು. ಅದು ಎಷ್ಟು ಹೇಳಿದ್ರು ಕಡಿಮೆನೇ ಆ ಮ್ಯಾಚ್ ಮತ್ತೆ ರಿಪೀಟ್ ಆಗೋ ಸಾಧ್ಯತೆ ನಾಳೆ ಚೆನ್ನೈದಾಗ ಐತ್ರಿ ಮ್ಯಾಚ್. ನಮ್ಮ ಫೇವ್ರೆಟ್ ಟೀಮ್ RCB. ನಾಳೆನೋ RCBನೇ ಹೊಡಿತೈತಿ. ಹೆಂಗೆ ಹೊಡಿತೈತ್ಲ ಮತ್ತೆ ಇವರಿಗೆ ಉರ್ಸೋ ಹಂಗ ಆಕೈತಂತ ನನಗೆ ಅನ್ನಿಸ್ತೈತಿ. ನೋಡ್ರಿ, ಅಭಿಮಾನಿಗಳು ನಾವೇನು RCB ಅಭಿಮಾನಿಗಳಿದಾವಲ್ಲ, ಏನು ತಿಳ್ಕೊಂಬಿಟ್ರೆ ಮಂದಿ ಈ CSKನ ಹೇಟ್ ಮಾಡ್ತಾರ. CSK ಏನು ಪ್ಲೇಯರ್ಗಳದಾರ ಅವ್ರಿಗೆ ನಾವು ಭಾಳ ಹೇಟ್ ಮಾಡ್ತೀವಿ ಅಂತ ಅನ್ಕೊಂಬಿಟ್ರ. ದಯವಿಟ್ಟು ಆ ಥರದ್ದು ಒಂದು ಭ್ರಮೆದಾಗ ನೀವು ಬದುಕಕ್ಕೆ ಹೋಗ್ಬೇಡ್ರಿ. ನಮ್ಮನ್ನು ಯಾರು ಹೇಟ್ ಮಾಡ್ತಾರ ಅಂದ್ರೆ ನಮ್ಮ RCB ಟೀಮನ್ನು ಯಾರು ಹೇಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ನಮ್ದು ಕೆಲಸನೇ ಉರ್ಸೋದಂದ್ರೆ ನಾವೇನು ವಿಶೇಷವಾಗಿ ಅದಕ್ಕೆ ಟೈಮ್ ಕೊಟ್ಟು ಉರ್ಸಕ್ಕೆ ಹೋಗಿಲ್ಲ. ಸುಮ್ಮನೆ ನಾವು ಬಂದ್ರೆ ಈ ಒಂದು ಜರ್ಸಿ ಕಂಡ್ರೆ ಸಾಕು ಅವನವನು ಉರ್ಕೊಳಕತ್ತ ಮಂದಿ. ಅವನವ್ನು ಯಾಕೆ ಅವು ತ್ರಾಸ ಪಡ್ಕೊಳತ್ತಾವ ನನಗಂತೂ ಗೊತ್ತಿಲ್ಲ. ಆಗ ಉರ್ಕೊಳ್ಳೋರು ಒಂದ ಮಾತು ಹೇಳ್ತೀನಿ ನಾವು, ನೀವು ಮನೆಗೆ ಮಗ ಅಲ್ಲ ಸುಡುಗಡೆ ಕೆಣ ಇಲ್ಲ, ಹಂಗೆ ಆಗ್ಬಿಟ್ಟಿದೆ ನಿಮ್ಮ ಪರಿಸ್ಥಿತಿ. ನೋಡ್ಬೇಕು, ನೋಡ್ಬೇಕು, ಮಜಾ ಮಾಡ್ಬೇಕು ಅಟ್ಟ. ಹೌದಲ್ರಿ, ಕ್ರಿಕೆಟ್ ಇದೆ. ಯಾಕೆ ಅವನು ಹಂಗ ಈಗ ಹರ್ಕೊಳೋದ್ರಾಗ ತಿರಂಗಿಲ್ಲ. ನಾವು ಬಗಲ್ಲ ಜಗಲ್ಲ, ಗೊತ್ತಲ್ರಿ RCB ಅಭಿಮಾನಿಗಳು. ಇದು ಒಂದಿನದ ಮಾತಲ್ಲ, 17 ಸೀಸನ್ ಹಿಂಗೆ ಹೋಗ್ಯಾವ, ಏನೂ ಆಗಿಲ್ಲ. ಇದು 18ನೇ ಸೀಸನ್ ಬಂದೈತಿ. ಇನ್ನು ನಾವು ಬಗತೇವೆ. RCB ಇದು RCB ಅವನು 18 ವರ್ಷ ಆದ್ರೂ ಒಂದು ಕಪ್ ಹೊಡಿಲಿಲ್ಲ ಅಂದ್ರು ಈ ರೇಂಜಿಗೆ ಕ್ರೇಜ್ ಐತಿ ಅವನು ಒಯ್ದ. ಮತ್ತು ಅವನು ಈ ಕ್ರೇಜಿಗೆ ಕಾರ್ಸಾಕ ಬಂದ್ಯೋ ಉರ್ಸಾಕ ಬಂದ್ಯಾ. ಅವರು PhD ಮುಗಿದ್ಬಿಟ್ಟು ಈ PhD ಸರ್ಟಿಫಿಕೇಟ್ ನಿಮ್ಗೆ ಸಿಗ್ಬೇಕಂದ್ರೆ ಈ ಕಡೆ RCBದವ್ರು ಕೊಡ್ತಾರೆ ನಿಮಗೆ. ಅಂದ್ರೆ ಉರ್ಸೋದು PhD ಅಂತ ಕೊಡ್ತಾರೆ ಗೊತ್ತಾ. ಅದಕ್ಕೆ ಮಾಸ್ತರ, ಅದಕ್ಕೆ ಹೆಡ್ ಆಫೀಸ RCB ಐತಿ. ಬಂದು ನೀವು RCBಗೆ ಉರಿಸ್ತೀನಿ ಅಂದ್ರೆ ಆ ಭ್ರಮೆದಾಗ ಬದುಕಕ್ಕೆ ಹೋಗ್ಬೇಡ್ರಿ. ನೋಡ್ಲಕತ್ತೀರ, ಮಜಾ ಮಾಡ್ಲಕತ್ತೀರ. ಸೋತ್ರು, ಗೆದ್ರು, ಅದನ್ನ ಖುಷಿನ ತೊಗೊಂಬಿಡೋದು. ನೋಡ್ರಿ, ನಾವು RCB ಅಭಿಮಾನಿಗಳು ಹೆಂಗಪ್ಪ ಅಂದ್ರೆ, ಈಗ ನಾವು ಸೋತೀವ ಅಂತೇಳಿ RCB ಬಿಡಂಗಿಲ್ಲ, ಗೆದ್ದೀವ ಅಂತ ಅವನನ್ನು ಹಿಗ್ಗಂಗಿಲ್ಲ. ನಾವು ಏನಪ್ಪ ಅಂದ್ರೆ ಎದ್ಯಾಗ ತೊಗೋತೀವಿ, ಯಾಕಂದ್ರೆ ಎದ್ಯಾಗ ಇರೋದ RCB. ನಾಳೆ ಅದೇ ಥರ ಒಂದು ತಿಂಡಿ ಮ್ಯಾಚ್ ಐತಿ. ಈಗ ಆಲ್ರೆಡಿ ಈ ಒಂದು ಸೀಸನ್ದಾಗ RCB ಒಂದು ಮ್ಯಾಚ್ ಗೆದ್ದಾರ. ಫುಲ್ ಫಾರಮ್ದಾಗ ಐತಿ ನಮ್ಮ ಟೀಮ್. ಯಾರ ದೃಷ್ಟಿನೂ ಬೀಳೋದು ಬೇಡ. ಸಾಲ್ಟ ನೋಡ್ರಿ, ಅಡಿಗ್ಯಾಗ ಉಪ್ಪಿಲ್ಲ ಅಂದ್ರೆ ನಡೀತೈತಿ. ಈಗ ಸದ್ಯಕ್ಕೆ ಅವನು ಈ ನಮ್ಮ RCB ಟೀಮ್ದಾಗ ಉಪ್ಪಿಲ್ಲ ಅಂದ್ರೆ ನಡೆಯಂಗಿಲ್ಲ. ಅಂಥ ಒಂದು ಪರಿಸ್ಥಿತಿಗೆ ನಮ್ಮ RCB ಬಂದೈತಿ. ಮಸ್ತ್ ಬ್ಯಾಟಿಂಗ್ ಆಡ್ಯಾರ. ಹಿಂದಿನ ಮ್ಯಾಚ್ ಕೊಹ್ಲಿ ಸಾಹೇಬ್ ಆಗಿರ್ಬೋದು. ಬಾಲಿಂಗ್ದಾಗ ನಮ್ಮ ಕುರ್ನಾಲ್ ಪಾಂಡ್ಯ ಏನು ಬಾಲಿಂಗ್ ಅವನು. ಈಗ ಹಿಂದಿನ ಮ್ಯಾಚ್ ಭುವನೇಶ್ವರ್ ಕುಮಾರ ಇರಲಿಲ್ಲ, ಅವ್ರಿಗೆ ಆರಾಮ್ ಇರಲಿಲ್ಲ ಅಂತ, ಏನೋ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಅದಕ್ಕೆ ಅವ್ರಿಗೆ ತೊಗೊಂಡಿಲ್ಲ ಅಂತ. ನಾಳೆ ಮ್ಯಾಚ್ ಅವ್ರಿಗೆ ಬೇಕ್ರಿಪ್ಪ. ಯಾಕಂದ್ರೆ ಇದು ಚೆನ್ನೈ ಪಿಚ್ ಹೆಂಗೈತಂದ್ರೆ ಈ ಸ್ಪಿನ್ನರ್ಗಳಿಗೆ ಮಾಡಿಸಿದ್ದ ಪಿಚ್ ಅದು. ಯಾಕಂದ್ರೆ ಚೆನ್ನೈದವ್ರದ್ದು ಒಂದೇ ಮ್ಯಾಚ್ ಮುಂಬೈದವ್ರು ಕೂಡ ಇತ್ತು, ಅದು ಒದ್ದಾಡ್ಕೋತ ಗೆದ್ದಾರ್ರಿಪ್ಪ. ಅವ್ರು ಕೂಡ ಲಾಸ್ಟ್ 19 ಓವರ್ ಮಟ್ಟ ಹೋಯ್ತಕರೆ. ಅಲ್ಲಿ ನೋಡ್ರಿ, ನೂರ್ ಅಹ್ಮದ್ ಅವರು 4 ವಿಕೆಟ್ ತೆಗೆದ್ರು. ಚೆನ್ನೈ ಪರ ಆಡಿದ್ದು ಪ್ಲೇಯರ್ ಅವರು 4 ವಿಕೆಟ್ ತೆಗೆದ್ರು. ಒಳ್ಳೆ ಬಾಲಿಂಗ್ ಹಾಕಿದ್ರು. ಅಂದ್ರೆ ಸ್ಪಿನ್ನರ್ಗಳಿಗೆ ಭಾಳ ಹೆಲ್ಪ್ಫುಲ್ ಆಗುವಂಥದ್ದು ಇದು. ಇಲ್ಲಿ ಬಿಗ್ ಸ್ಕೋರ್ ಬರ್ತೈತೆ ಅನ್ನುವಂಥದ್ದು ನಾವು ನಿರೀಕ್ಷೆ ಇಡೋದು ತಪ್ಪಾಕೈತಿ. ಆದರೆ ಒಳ್ಳೆ ಬಾಲರ್ಗಳಿಗೆ ಲಾಭ ಆಗುವಂಥ ಪಿಚ್ ಇದೈತಿ. ನೋಡೋದು ನಾಳೆ ಮ್ಯಾಚ್ ಮಾತ್ರ ಹೈ ವೋಲ್ಟೇಜ್ ಮ್ಯಾಚ್ ಐತಿ. ಯಾರು ಹೆಂಗೆ ಆಡ್ತಾರೆ, ಹೆಂಗೆ ಹೋಗ್ತೈತೆ ಅನ್ನೋಂಥದ್ದು ಗೊತ್ತಾಗಂಗಿಲ್ಲ. ಆದರೆ ತಿಂಡಿ ಮಾತ್ರ 100ಕ್ಕೆ 100 ನಾಳೆ ಮ್ಯಾಚಿಗೆ ಐತಿ. ಇನ್ನು ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಅಟ ಬುಕ್ಕ ಪ್ಯಾನ ಬರ್ಕೊಂಡ ಬಂದುಬಿಟ್ಟಿನಿ ರೀ. ಈ ಚೆನ್ನೈದಾಯ್ತು, ನಮ್ದು RCBದಾಯ್ತು. ಈಗ ನಮ್ಮದು ಕೊಹ್ಲಿ ಅವರು, ಸಾಲ್ಟ್ ಅವರು ಓಪನಿಂಗ್ ಚಾಲೂ ಮಾಡ್ತಾರೆ. ಒಳ್ಳೆ ಓಪನಿಂಗ್ ಆತ. 6 ಓವರಿಗೆ 80 ರನ್ ಜಾಡಿಸಿದ್ರು ಮೊನ್ನೆ. KKR ಕೂಡ ನಿಮ್ಗೆ ಗೊತ್ತಿರುವಂಥದ್ದು. ಒಂಡನ ದೇವದತ್ ಪಡಿಕಲ್ ಅವರು ಸಾಹೇಬರು ಬಂದರು ಅಲ್ಲ, ಹಿಂದಿನ ಮ್ಯಾಚ್ ಆಟ ಒಂದು 8 ರನ್ ಹೊಡೆದು ಹೋದಕರೆ. ಆದ್ರೆ ಮತ್ತು ರಜತ್ ಪಟೇದಾರ್ ಅವ್ರು ಹೆಂಗೆ ಆಡ್ಯಾರ ನಿಮ್ಗೆ ಗೊತ್ತೈತಿ, ಕ್ಯಾಪ್ಟನ್. ಸ್ಪಿನ್ನರ್ಗಳಿಗಂತೂ ಹೊಡೆಯೋ ಪ್ಲೇಯರ್ ಅಂದರೆ IPLದಾಗ ನನ್ನ ಪ್ರಕಾರ ನಮ್ಮ ರಜತ್ ಪಟೇದಾರ್ ಅವ್ರಂತೂ ಬೆಂಕಿ ಬ್ಯಾಟಿಂಗ್ ಆಡ್ತಾರೆ. ಅವ್ರ ಬಗ್ಗೆ ನಾವು ಏನು ಹೇಳೋ ಅಂಥದ್ದು ಇಲ್ಲ, ಯಾಕಂದ್ರೆ ಆಡ್ ಚಂದ ಬ್ಯಾಟಿಂಗ್ ಆಡ್ತಾರೆ. ಇನ್ನು ಇವ್ರಿ ಯಾರು ನಮ್ಮ ಲಿವಿಂಗ್ ಸ್ಟೋನ್ ಅವರು ಬ್ಯಾಟ್ ಬೀಸೋದ್ರ ಲೆಕ್ಕ ಬೇರೆನೇ ಇತ್ತು.
ಬೆಂಕಿ ಬಬಲಾದೈತಿ. ಇನ್ನು ಉಳ್ಕಿದ್ದು ಬ್ಯಾಟ್ಮನ್ಸ್ಗಳಿಗಂತೂ ಬ್ಯಾಟಿಂಗ ಸಿಕ್ಕಿಲ್ಲ, ಯಾಕಂದ್ರೆ ಆಟದಾಗೆ ಮ್ಯಾಚೇ ಕಡ್ಯಾಕ್ ಮಾಡಿದ್ದು ನಮ್ಮ ಟೀಮ್ಗಳು. ಇನ್ನು ಬಾಲಿಂಗ್ ವಿಷಯಕ್ಕೆ ಬಂದ್ರಂದ್ರೆ ಭುವನೇಶ್ವರ್ ಕುಮಾರ್ ಒಬ್ರು ಬರ್ಬೇಕ್ರಿ ನಾಳೆ. ಹ್ಯಾಜಲ್ವುಡ್ ಅಂತೂ ಗಿಚ್ ಹಾಕ್ಲಾತ್ತಾರ, ಎಷ್ಟು ದಯಾಳು ಚಲೋ ಹಾಕ್ಲಾತ್ತಾರ. ಇನ್ನೊಂದು 2 ಸ್ಪಿನ್ನರ್ಗಳು ಅದಾವ ಆಯಿತು ಅವ್ರದ್ದು ಬಿಟ್ಟರೆ. ಮತ್ತು ನಮ್ಮ ಕುರ್ನಾಲ್ ಪಾಂಡ್ಯ ಬೆಸ್ಟ್ ಬಾಲಿಂಗ್. ಹಿಂದಿನ ಮ್ಯಾಚ್ 10 ಓವರ್ ಆದಮೇಲೆ ಬಾಲಿಂಗ್ ನಮ್ಮದು ಬೇರೆನೇ ಲೆಕ್ಕಾಗಿತ್ತು. ಇನ್ನು ನಾಳಿದ ಯಾವ ರೀತಿ ನಮ್ಮ ಕುರ್ನಾಲ್ ಪಾಂಡ್ಯ ಆಗಿರ್ಬೋದು, ನಮ್ಮ ಸ್ಪಿನ್ನರ್ಗಳಾಗಿರ್ಬೋದು, ಹ್ಯಾಜಲ್ವುಡ್ ಎಲ್ಲ ಬಾಲರ್ಗಳು ಅವ್ರ ಮ್ಯಾಗ ಆಯ್ತು. ನಾಳೆ ಹೆಂಗೆ ಆಗ್ತಾರೆ ನೋಡ್ಬೇಕು. ಇನ್ನು CSಗೆ ಹೇಳ್ಬೇಕು ನೋಡ್ರಿ, ರಚಿನ್ ರವೀಂದ್ರ ಅವರು ನ್ಯೂಜಿಲ್ಯಾಂಡ್ದವರು, ತಮಗೆಲ್ಲ ಗೊತ್ತಿರುವಂಥದ್ದು. 65 ರನ್ ಹೊಡೆದ್ರು ಅವ್ರು ಮುಂಬೈದವ್ರು ಕೂಡ. ಅವ್ರಿಗೆ ಮತ್ತು ತ್ರಿಪಾಠಿ ಬಂದಿದ್ರು ಓಪನರ್ ಅವ್ರು ಬರಂಗಿಲ್ಲ. ಈ ಋತುರಾಜ್ ಗಾಯಕ್ವಾಡ್ ಬರ್ತಿದ್ರು, ಆದ್ರೆ ಹಿಂದಿನ ಮ್ಯಾಚ್ದಾಗ ಅವ್ರು ತ್ರಿಪಾಠಿಗೆ ಬಿಟ್ರೆ ಏನೋ ಸ್ವಲ್ಪ ಚೇಂಜಸ್ ಮಾಡಿ ನೋಡೋಣ ಏನಾಕತ್ತೆ ಅಂತೇಳಿ. ಆದ್ರೆ ಕೆಲಸ ಅಲ್ಲ, ತ್ರಿಪಾಠಿ ಅವ್ರು 2 ರನ್ನಿಗೆ ಔಟ್ ಆದರು. ಈ ಋತುರಾಜ್ ಗಾಯಕ್ವಾಡ್ ಅವರು ಒಳ್ಳೆ ಬ್ಯಾಟ್ಮನ್ಸ್ ರೀ. ಅವ್ರ ಬಗ್ಗೆ ಅಂತೂ ಏನು 2 ಮಾತಿಲ್ಲ, ಒಳ್ಳೆ ಬ್ಯಾಟ್ಮನ್ಸ್. ಅವರು 53 ರನ್ ಹೊಡೆದ್ರಿ ಹಿಂದಿನ ಮ್ಯಾಚ್. ಮತ್ತು ಕ್ಯಾಪ್ಟನ್ಶಿಪ್ ಅಂದರೆ ಮತ್ತು ಹೊಡಿಬೇಕು, ಅವ್ರಿಗೂ ಪ್ರೆಷರ್ ಇರ್ತೈತಿ. ಆಮೇಲೆ ಶಿವಮ್ ದುಬೆ ಅವರು ಅದಾರ, ಸ್ಯಾಮ್ ಕರನ್. ಮತ್ತು ಈ ಆಲ್ರೌಂಡರ್ ವಿಷಯಕ್ಕೆ ಬಂದ್ರೆ ಅವ್ರ ಕಡೆ ಒಳ್ಳೆ ಪ್ಲೇಯರ್ ಯಾರು ರವೀಂದ್ರ ಜಡೇಜಾ ಅವರು ಅದಾರ, ಒಳ್ಳೆ ಆಲ್ರೌಂಡರ್ ಪ್ಲೇಯರ್ ರೀ. ಅವ್ರದ್ದು ನಾವು ಫ್ಯಾನ್ ಅದೀವಿ, ಯಾಕಂದ್ರೆ ಒಳ್ಳೆ ಪ್ಲೇಯರ್ ಅದಾರಪ್ಪ ಅವರು. ಇನ್ನು ಬಾಲಿಂಗ್ ವಿಷಯಕ್ಕೆ ಬಂದೀವಿ ಅಂದ್ರೆ ಅವ್ರ ಕಡೆ ನೋಡ್ರಿ, ಜಡೇಜಾ ಅವರು, ಅಶ್ವಿನ್ ಅವರು ಅದಾರ. ಮತ್ತು ಈ ಕಡೆ ಯಾರು ಈ ನೂರ್ ಅಹಮದ್, ಒಳ್ಳೆ ಒಂದು ಸ್ಪಿನ್ ಇರುವಂಥ ಟೀಮ್ ಐತಿ. ಇನ್ನು ಅವ್ರ ಕಡೆ MS ಧೋನಿ ಅವ್ರು ಅದಾರ ರೀ. ಧೋನಿ ಅವ್ರದ್ದು ಇದು ಲಾಸ್ಟ್ ಸೀಸನ್ನು ಅಥವಾ ಹೋದ ಸತಿನೂ ಹಿಂಗೆ ನಡೆದಿತ್ತು ರೀ ಮಾತು, ಅಂದ್ರೆ ಧೋನಿ ಅವ್ರು ಇದು ಲಾಸ್ಟ್ ಆಡ್ತಾರೆ ಅಂತೇಳಿ. ನಂದು ಒಂದು ವಿಚಾರ ಏನಂದ್ರೆ, ಅವರು ಒಂದು ಲಾಸ್ಟ್ ಸೀಸನ್ ಆಡ್ತಿದ್ದಾರೆ ಅಂದ್ರೆ ಸ್ವಲ್ಪ ಬ್ಯಾಟಿಂಗ್ ಜಲ್ದಿ ಬಂದ್ರಂದ್ರೆ ಅವ್ರ ಅಭಿಮಾನಿಗಳು ಒಂದು ಖುಷಿ ಸಿಗ್ತೈತಿ. ಯಾಕಂದ್ರೆ CSK ಮ್ಯಾಚ್ ಅಂತ ಬಂದಾಗ MS ಧೋನಿ ಅವ್ರ ಬ್ಯಾಟಿಂಗ್ ನೋಡ್ಬೇಕು, ಅವ್ರ ಕೀಪಿಂಗ್ ನೋಡ್ಬೇಕಂತೇಳಿ ಮಂದಿ ಬಂದಿರ್ತೈತಿ. ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಒಂದು ಖುಷಿ ಕೊಡ್ಬೇಕಂತೇಳಿ ವಿಚಾರ. ಬಟ್ ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್, ಅವ್ರ ಮ್ಯಾಚ್ ಏನೋ ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಅವ್ರು ಸಹಜವಾಗಿ 5-6 ವಿಕೆಟ್ ಹೋದ್ಮೇಲೆ ಬರ್ತಾರೆ. ಅಲ್ಲಿ ಮಟ್ಟ ಮ್ಯಾಚ್ ಏನು ಪೂರಾ ದಂಡಿಗೆ ಹತ್ತಿರ್ತೈತಿ. ಆ ಟೈಮ್ದಾಗ 4-5 ಬಾಲ್ 3 ಬಾಲ್ ಸಿಕ್ಕಾಗ ಅಷ್ಟು ಮಜಾ ಸಿಗಂಗಿಲ್ಲ. ಸೊ ಒಂದು 10 ಓವರ್ 15 ಓವರ್ ಇದ್ದಾಗಲೇ ಅವ್ರು ಬಂದ್ರಂದ್ರೆ ಮತ್ತು ಅವ್ರಿಗೆ ಒಂದು ಅಭಿಮಾನಿಗಳೊಂದು ಖುಷಿ, ಅಂದ್ರೆ ಅವ್ರು ಚಲೋ ಬ್ಯಾಟಿಂಗ್ ಆಡಿದ್ರಪ್ಪ ಅಂದ್ರೆ ಆ ಮ್ಯಾಚ್ದಾಗ ಅವ್ರಿಗೊಂದು ಖುಷಿ ಇರ್ತೈತಿ ಅನ್ನುವಂಥದ್ದು ವಿಚಾರ. ನೋಡೋಣ ನಾಳೆ MS ಧೋನಿ ಅವರು ಇರ್ತಾರೆ, ಅವ್ರಿಗೆ ಬ್ಯಾಟಿಂಗ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅದು ನಾಳೆ ಮ್ಯಾಚ್ದಾಗ ನಮ್ಗೆ ಗೊತ್ತಾಗುವಂಥದ್ದು. ನಮ್ಮ ಕಿಂಗ್ ಕೊಹ್ಲಿ ನಾಳೆ ಮತ್ತೆ ಬೆಂಕಿ ಬಬ್ಲಾದಿ ಬ್ಯಾಟಿಂಗ್ ಆಡ್ತಾರೆ ಅಂತ ನಮ್ಗೆ ಗೊತ್ತೈತಿ. ಇನ್ನು ಸಾಲ್ಟ ಅವರು ಗೆಚ್ಚಿ ಬ್ಯಾಟಿಂಗ್ ಆಡ್ತಾರೆ. ಮಿಡಲ್ ಆರ್ಡರ್ ಅಂತೂ ಪೂರ ಸ್ಟ್ರಾಂಗ್ ಐತೆ ನಮ್ಮ ಟೀಮ್. ನಾಳೆ ಮ್ಯಾಚ್ ನಾವು ಕಾಯ್ಲಾಗತ್ತೀವಿ, ಹೆಂಗೆ ಆಕೈತಿ ಏನು ಆಕೈತೆ ಅಂತೇಳಿ. ನಾಳೆ ಮ್ಯಾಚ್ ಯಾರು ಹೆಚ್ಚಿಗೆ ರನ್ ಹೊಡಿತಾರೆ ನಮ್ಮ ಹುಲಿಗಳು ಕಮೆಂಟ್ ಹಾಕ್ರಿ. ಯಾರು ಹೆಚ್ಚು ವಿಕೆಟ್ ತೆಗಿತಾರೆ ನಮ್ಮ ಹುಲಿಗಳು ಅದನ್ನು ಕಮೆಂಟ್ ಹಾಕ್ರಿ. ನಾಳೆ ಮ್ಯಾಚ್ ಮುಗಿಯಾನ ಗೆಚ್ಚಿ ಗಿಲಿ ರಿವ್ಯೂ ಜೊತೆ ಮತ್ತೆ ಬರ್ತೇನಂತ್ರಿ. ನಮಸ್ಕಾರ.